ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಮಹಾನವಮಿ ಸಂಭ್ರಮದಲ್ಲಿ ತೇಲಿ ನಾಡು. ವಿದ್ಯಾರಂಭಕ್ಕೆ ಕ್ಷೇತ್ರಗಳು ಸಜ್ಜು. ಅರಿವಿನ ಲೋಕಕ್ಕೆ ಕಾಲಿರಿಸಲು ಉತ್ಸುಕರಾಗಿ ಚಿಣ್ಣರು. ಗಾಂಧಿ ದರ್ಶನದ ಪುಣ್ಯ ಸಂದೇಶ ಸಾರಿ ಜಯಂತಿ ಆಚರಣೆ. ನಾಡಿನಾದ್ಯಂತ ಶ್ರಮದಾನ ಸಹಿತ ವೈವಿಧ್ಯ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮುಕ್ತ ಕೇರಳ ಗುರಿ. ರಾಜ್ಯದಲ್ಲಿ ಫ್ಲೆಕ್ಸ್ ಫಲಕಗಳಿಗೆ ನಿಷೇಧ. ಆರ್ಟಿಸ್ಟ್ ಅಸೋಸಿಯೇಷನ್ ಸ್ವಾಗತ. ಸುದ್ದಿಗಳ ವಿವರವಾಗಿ. 9 ದಿನಗಳ ಕಾಲದ ಶ್ರದ್ಧಾ ಭಕ್ತಿ ಸಂಭ್ರಮ ಸಡಗರದ ಆಚರಣೆಗೆ ಸಮಾಪ್ತಿ ಹಾಡಿ ನಾಡು ಮಹಾನವಮಿಯನ್ನು ಕೊಂಡಾಡಿತು. ಹಾಗೆ ಗುರುವಾರ ಮಹಾನವಮಿ ಆಚರಣೆಯಾಗಿದ್ದು ಪ್ರಮುಖ ಕ್ಷೇತ್ರಗಳು ವಿಜಯದಶಮಿಗಾಗಿ ಸಜ್ಜುಗೊಂಡಿವೆ. ವಿಜಯದಶಮಿಯಂದು ವಿದ್ಯಾರಂಭದ ಶುಭ ಮುಹೂರ್ತವಾಗಿದ್ದು ಸಹಸ್ರಾರು ಪುಟಾಣಿಯರು ಅರಿವಿನ ಪ್ರಥಮಾಕ್ಷರ ಬರೆಯಲಿದ್ದಾರೆ. ಕ್ಷೇತ್ರ ತರವಾಡುಗಳಲ್ಲಿ ಮಹಾನವಮಿ ಅಂಗವಾಗಿ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆದವು. ವಾಹನ ಸಲಕರಣೆಗಳಿಗೆ ಆಯುಧ ಪೂಜೆಯು ನೆರವೇರಿತು. ವಿದ್ಯಾದಶಮಿಯಂದು ಪ್ರಮುಖ ಕ್ಷೇತ್ರಗಳಲ್ಲಿ ವಿದ್ಯಾರಂಭ ಮುಹೂರ್ತ ನೆರವೇರಲಿದೆ. ಜಿಲ್ಲೆಯ ಕೊರಕೋಡು ಆರ್ಯಕಾತ್ಯಾಯಿನಿ, ಮಲ್ಲಶ್ರೀ ದುರ್ಗಾಪರಮೇಶ್ವರಿ, ಪಿಲಿಕುಂಜ ಶ್ರೀ ಜಗದಂಬಾ ಸಹಿತ ಪ್ರಮುಖ ಕ್ಷೇತ್ರಗಳಲ್ಲಿ ವಿದ್ಯಾರಂಭ ನಡೆಯಲಿವೆ. ಮಲ್ಲ ಕ್ಷೇತ್ರದಲ್ಲಿ ಶುಕ್ರವಾರವೂ, ಕೊರಕೋಡು ಕ್ಷೇತ್ರದಲ್ಲಿ ಶನಿವಾರವೂ ವಿದ್ಯಾರಂಭವಾಗಿರುವುದು. ವಾಡಿಕೆಗೆ ವಿಪರೀತವಾಗಿ ಶುಕ್ರವಾರ ಮಹಾನವಮಿಯನ್ನು, ಶನಿವಾರ ವಿಜಯದಶಮಿಯನ್ನು ಈ ಬಾರಿ ಕೆಲವೆಡೆ ಆಚರಿಸಲ್ಪಡುತ್ತಿದೆ. ಶನಿವಾರ ಸೂರ್ಯೋದಯ ಸಮಯದಲ್ಲಿ 2 ಗಳಿಗೆ ಮಾತ್ರವೇ ವಿಜಯದಶಮಿ ಇದೆ. 7:15 ಗಳಿಗೆಯಾದರೂ ಲಭಿಸಿದಲ್ಲಿ ಮಾತ್ರವೇ ಇದು ಪೂರ್ಣವಾಗುತ್ತದೆ ಎನ್ನಲಾಗುತ್ತದೆ. ತೆಂಕಣ ಕೇರಳದ ಪ್ರದೇಶಗಳಲ್ಲಿ ಗುರುವಾರ ಆಯುಧ ಪೂಜೆ ಹಾಗೂ ಶುಕ್ರವಾರ ವಿದ್ಯಾರಂಭವಾಗಲಿದೆ. ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಶುಕ್ರವಾರ ನವಮಿ ಹಾಗೂ ಆಯುಧ ಪೂಜೆ ಆಚರಣೆಯಾಗುತ್ತದೆ. ಹೀಗೆ ನವರಾತ್ರಿಯ ವೈಭವ ಶನಿವಾರದವರೆಗೂ ಸಾಗಿದೆ. ದೇವಿ ಕ್ಷೇತ್ರಗಳಲ್ಲಿ ನವರಾತ್ರಿ ಉತ್ಸವ ಅಂತಿಮ ದಿನಗಳಿಗೆ ಸಾಗುತ್ತಿರುವಂತೆ ಕ್ಷೇತ್ರಗಳಲ್ಲಿ ಭಕ್ತಜನ ಪ್ರವಾಹ ಕಂಡುಬಂದಿದೆ. ಮನ್ನಿಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಗುರುವಾರ ಪೂರ್ವಾಹ್ನ ವಿವಿಧ ಪೂಜೆಗಳು ಬಳಿಕ ಕ್ಷೇತ್ರ ವಠಾರದಲ್ಲಿ ವಾಹನಗಳಿಗೆ ಆಯುಧ ಪೂಜೆಯು ನೆರವೇರಿತು. ಹಲವಾರು ವಾಹನಗಳನ್ನಿರಿಸಿ ಆಯುಧ ಪೂಜೆ ಸಲ್ಲಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ ಶುಕ್ರವಾರ ರಾತ್ರಿ ವಿಜಯದಶಮಿ ಪೂಜೆಗಳೊಂದಿಗೆ ಉತ್ಸವ ಸಮಾಪ್ತಿಯಾಗಲಿದೆ. KCN ಚಾನೆಲ್ ಕಚೇರಿಯಲ್ಲಿ ನಡೆದ ಆಯುಧ ಪೂಜೆ ಕಾರ್ಯಕ್ರಮಗಳಿಗೆ ಕುಂಬಳೆ ಕೇಶವ ಭಟ್ ನೇತೃತ್ವವಿತ್ತರು. ಈ ಸಂದರ್ಭದಲ್ಲಿ KCN ನಿರ್ದೇಶಕರಾದ ಪುರುಷೋತ್ತಮ ಎಂ ನಾಯಕ್, ದಿವಾಕರ ಮೀಪುಗುರಿ, ಲೋಕೇಶ್ ಮೀಪುಗುರಿ ಮೊದಲಾದವರು ಉಪಸ್ಥಿತರಿದ್ದರು. ರಾಷ್ಟ್ರಪಿತನ ತ್ಯಾಗಪೂರ್ಣ ಜೀವನವನ್ನು, ಆ ಮಹಾ ಮಾನವತಾವಾದಿಯ ಮೇರು ವ್ಯಕ್ತಿತ್ವವನ್ನು ಸ್ಮರಿಸಿ ನಾಡು ಗಾಂಧಿ ಜಯಂತಿಯನ್ನು ಕೊಂಡಾಡಿದೆ. ಜನರಿಗಾಗಿಯೇ ತನ್ನ ಬದುಕನ್ನು ಮುಡಿಪಾಗಿರಿಸಿದ, ಜನಸೇವೆಯಲ್ಲೇ ಜೀವನ ಭಾಗ್ಯ ಕಂಡ ಗಾಂಧೀಜಿಯ ಜನ್ಮ ದಿನಾಚರಣೆ ಅಂಗವಾಗಿ ನಾಡಿನಲ್ಲೆಡೆ ವಿವಿಧ ರೀತಿಯ ಸೇವಾ ಕೈಂಕರ್ಯಗಳು, ಮದ್ಯವಿರುದ್ಧ ಸಂದೇಶ, ಬಡಬಗ್ಗರಿಗೆ ಆಹಾರ, ವಸ್ತ್ರ ವಿತರಣೆ ಇತ್ಯಾದಿ ನಡೆಸಲಾಯಿತು. ಗಾಂಧಿ ಜಯಂತಿ ಅಂಗವಾಗಿ ಕೇರಳ ಪೊಲೀಸು ಅಸೋಸಿಯೇಷನ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಗುರುವಾರ ಕಾಸರಗೋಡು ಜನರಲ್ ಆಸ್ಪತ್ರೆ ಪರಿಸರವನ್ನು ಶ್ರಮದಾನ ಮೂಲಕ ಶುಚಿಗೊಳಿಸಲಾಯಿತು. ಅಲ್ಲದೆ ಸುಂದರ ಹೂ ಉದ್ಯಾನವನ್ನು ನಿರ್ಮಿಸಲಾಯಿತು. ಶ್ರಮದಾನದಲ್ಲಿ ವಿವಿಧ ಪೊಲೀಸು ಠಾಣೆಗಳ ಪೊಲೀಸರು ಬೆವರಿಳಿಸಿ ದುಡಿದರು. ಶುಚೀಕರಣ ಕಾರ್ಯವನ್ನು ಶಾಸಕ NA ನೆಲ್ಲಿಕುನ್ನು ಉದ್ಘಾಟಿಸಿದರು. ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಡಾಕ್ಟರ್ ನಾರಾಯಣ ನಾಯಕ್, DYSP TP ರಂಜಿತ್, ಪೊಲೀಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ K ಸಂತೋಷ್, ಕಾರ್ಯದರ್ಶಿ C ಪ್ರದೀಪ್ ಕುಮಾರ್, KV ರಾಜೀವನ್, K ವಾಸುದೇವನ್, CK ವಿಶ್ವನಾಥನ್, ಆಸ್ಪತ್ರೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ CA ಜಲಜಾ, ಜೋಲಿ ಜೋಸೆಫ್ ಮೊದಲಾದವರು ಭಾಗವಹಿಸಿದರು. ಕಾಸರಗೋಡು ನಗರ ಪೊಲೀಸು ಠಾಣೆ, ವಿದ್ಯಾನಗರ ಠಾಣೆ ಆಸುಪಾಸನ್ನು ಆಯಾ ಠಾಣಾ ಪೊಲೀಸರು ಶ್ರಮದಾನದ ಮೂಲಕ ಶುಚಿಗೊಳಿಸಿದರು.
ನೆಲ್ಲಿಕುಂಜೆ ಅನ್ವಾರುಲ್ ಶಾಲೆ ವಿದ್ಯಾರ್ಥಿಗಳು ಮಹಾತ್ಮ ಗಾಂಧಿಯ ದಂಡಿ ಯಾತ್ರೆಯನ್ನು ಸ್ಮರಿಸಿ ದಂಡಿ ಯಾತ್ರೆ ಮಾದರಿ ನಡೆಸಿದರು. ನೆಲ್ಲಿಕುಂಜೆ ಕಡಲ ತೀರದಲ್ಲಿ ಉಪ್ಪು ಸತ್ಯಾಗ್ರಹವನ್ನು ಹೋಲುವ ಕಾರ್ಯಕ್ರಮ ನಡೆಸಲಾಯಿತು. ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. വൈദേശിക ഉൽപ്പന്നങ്ങൾ നമ്മളെ കാർന്നു തിന്നുന്ന ക്യാൻസറിനെ പോലെ പടർന്നു പിടിക്കുന്ന ഈ കാലഘട്ടത്തിൽ സ്വദേശി ഉൽപ്പന്നങ്ങൾ നമ്മൾ ഉപയോഗിക്കണം എന്ന സന്ദേശവുമായാണ് നെല്ലിക്കുന്ന് അൻവാറിലും യു പി സ്കൂൾ വിദ്യാർത്ഥികൾ ഇന്ന് ഇവിടെ പ്രതീകാത്മകമായി ദണ്ഡിയാത്ര സംഘടിപ്പിച്ചിരിക്കുന്നു. 1930 ഗാന്ധി നടത്തിയ ദണ്ഡിയാത്രയാണ് ഈ പരിപാടിയിലൂടെ ഞങ്ങൾ അനുസ്മരിക്കുന്നത്. ഗാന്ധിജിയും 78 അനുയായികളും നടത്തിയ ഈ ഉപ്പു സത്യാഗ്രഹത്തിൽ കടൽ വെള്ളം വറ്റിച്ച് സിവിൽ നിയമത്തെ ലംഘിച്ചുകൊണ്ട് നടത്തിയ ഈ പരിപാടിയിൽ ഉപ്പുണ്ടാക്കുന്നതിനെ പറ്റിയാണ് പറയുന്നത്. ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಶುಚೀಕರಣ ಚಟುವಟಿಕೆಗಳು, ಕಲಾ ಸ್ಪರ್ಧೆಗಳು ಜರುಗಿದವು. ರಾಜ್ಯದಲ್ಲಿ ಫ್ಲೆಕ್ಸ್ ಫಲಕಗಳನ್ನು ನಿಷೇಧಿಸುವ ಕಾನೂನು ರೂಪುಗೊಳಿಸಲು ಸರ್ಕಾರ ತೀರ್ಮಾನಿಸಿದ್ದು, ನಿರ್ಧಾರ ಬಗ್ಗೆ ವ್ಯಾಪಕವಾಗಿ ಪರ ವಿರೋಧಿ ಅಲೆ ವ್ಯಕ್ತವಾಗಿದೆ. ಪರಿಸರ ಕಾರಕವೆಂಬ ನೆಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಕೇರಳದ ಗುರಿ ಇರಿಸಿ ಈ ನಿಷೇಧ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಜತೆಗೆ ರಾಜ್ಯದಲ್ಲಿ ಪ್ಲಾಸ್ಟಿಕ್ಗೆ ನಿರ್ಬಂಧ ಹೇರಲು ನಿರ್ಧರಿಸಲಾಗಿದೆ. ನಿಷೇಧ ಜಾರಿಗೆ ಬರುವ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಿಸಿದ ಎಲ್ಲ ಅನಧಿಕೃತ ಫ್ಲೆಕ್ಸ್ ಫಲಕಗಳನ್ನು ತೆರವುಗೊಳಿಸಲು ಆದೇಶಿಸಲಾಗಿದೆ. ಸ್ಥಳೀಯಾಡಳಿತ ಸಂಸ್ಥೆಯ ಅನುಮತಿ ಪಡೆದು ಅಳವಡಿಸಿದ ಫಲಕಗಳನ್ನು ಅನುಮತಿ ಅವಧಿ ಮುಗಿದ ಕೂಡಲೇ ತೆರವುಗೊಳಿಸಲು ನಿರ್ದೇಶಿಸಿದೆ. ಫ್ಲೆಕ್ಸ್ ನಿಷೇಧಿಸಲು ಸರ್ಕಾರ ಹೊಸ ಕಾನೂನು ಜಾರಿಗೆ ತರಲಿದೆ. ಪ್ಲಾಸ್ಟಿಕ್ ಮುಕ್ತ ಕೇರಳ ಅಭಿಯಾನದ ಅಂಗವಾಗಿ ಈ ಮಹತ್ವದ ಯೋಜನೆಗೆ ರೂಪು ನೀಡಲಾಯಿತು. ಚುನಾವಣಾ ಸಂದರ್ಭದಲ್ಲಿ ಫ್ಲೆಕ್ಸ್ ನಿಷೇಧವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ತೀರ್ಮಾನಿಸಿರುವುದಾಗಿ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ತಿಳಿಸಿದ್ದಾರೆ. ಆದರೆ ನಿಷೇಧವು ರಾಜ್ಯದ ಲಕ್ಷಾಂತರ ಕುಟುಂಬಗಳನ್ನು ಬೀದಿಗೆ ತಳ್ಳಲಿದೆ ಎಂಬ ಆರೋಪ ಸೃಷ್ಟಿಯಾಗಿದೆ. ಫ್ಲೆಕ್ಸ್ ಫಲಕ ತಯಾರಿ ಸಂಸ್ಥೆಗೆ ಕಂಪ್ಯೂಟರ್, ಇತರ ಯಂತ್ರಗಳ ಅಗತ್ಯವಿದ್ದು ಭಾರೀ ಹಣ ವಿನಿಯೋಗಿಸಿ ಅದೆಷ್ಟೋ ಯುವಕರು ಈ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಸ್ವೋದ್ಯೋಗವೆಂಬ ನೆಲೆಯಲ್ಲಿ ಬ್ಯಾಂಕ್ಗಳಿಂದ ಭಾರೀ ಮೊತ್ತ ಸಾಲ ಪಡೆದು ಸಂಸ್ಥೆ ಆರಂಭಿಸಿದವರು ಇದ್ದಾರೆ. ನಿಷೇಧವು ಇಂತಹವರನ್ನು ಸಾಲದ ಕೂಪಕ್ಕೆ ತಳ್ಳಲಿದೆ. ಇದರಿಂದಾಗಿ ಸರ್ಕಾರವು ಈ ಬಗ್ಗೆ ಪುನರ್ ಪರಿಶೀಲನೆ ನಡೆಸಬೇಕೆಂದು ಈ ವಲಯದಲ್ಲಿ ಕಾರ್ಯಾಚರಿಸುವ ತಾಹಾ ಚೇರೂರು മന്ത്രിസഭായോഗത്തിൻ്റെ ഫ്ലക്സ് നിരോധിക്കാനുള്ള ഒരു തീരുമാനം ഫ്ലക്സ് മേഖലയിലുള്ള ആൾക്കാർക്ക് വളരെയേറെ ദുഃഖം തോന്നിക്കുന്ന ഒരു സംഭവമായിട്ടാണ് ഇതിനെ കാണുന്നത്. ഒരുപാട് പ്രത്യേകിച്ച് യുവ സംരംഭകർ ഗവൺമെൻറ്റിൻ്റെ ഇൻഡസ്ട്രിയൽ ലോൺ മുഖാന്തരമാണ് ഇങ്ങനെയുള്ളൊരു സംരംഭങ്ങൾ തുടങ്ങിയിട്ടുള്ളത്. പക്ഷേ ഈ ഫ്ലക്സ് നിരോധിക്കൽ ഒരു കുടുംബങ്ങൾ തകരുന്ന അവസ്ഥയിൽ പോലും എത്തിക്കുന്ന ഒരു ഘട്ടത്തിലാണ് നിൽക്കുന്നത്. ಆದರೆ ಸರ್ಕಾರದ ನಿರ್ಧಾರವನ್ನು ಕಮರ್ಷಿಯಲ್ ಆರ್ಟಿಸ್ಟ್ಸ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ನ್ಯಾಷನಲ್ ಅಬ್ದುಲ್ಲಾ ಸ್ವಾಗತಿಸಿದ್ದಾರೆ. ಫ್ಲೆಕ್ಸ್ ಫಲಕಗಳ ವಿಪರೀತ ತಳ್ಳಾಟದಿಂದಾಗಿ ಈ ಕ್ಷೇತ್ರದಲ್ಲಿ ಪೈಂಟಿಂಗ್ ಬಳಸಿ ಫಲಕ, ಬ್ಯಾನರ್ ಬರೆಯುತ್ತಿದ್ದ, ಕುಂಚದಲ್ಲೇ ಅದ್ಭುತ ಸೃಷ್ಟಿಸುತ್ತಿದ್ದ ಸಹಸ್ರಾರು ನೈಜ ಕಲಾವಿದರು ಮೂಲೆಗುಂಪಾಗಿದ್ದಾರೆ. ಬಟ್ಟೆ, ತಗಡಿನಲ್ಲಿ ಬಣ್ಣ ಬಳಿದು ಫಲಕ ಸೃಷ್ಟಿಸುತ್ತಿದ್ದೆಡೆ ಪ್ಲಾಸ್ಟಿಕ್ ಫಲಕಗಳು ಪ್ರಕೃತಿಗೆ ವಿನಾಶವಾದರೂ ವಿಜೃಂಭಿಸತೊಡಗಿತ್ತು. ಒಂದೆಡೆ ಆರ್ಟಿಸ್ಟ್ಗಳು ಕೆಲಸಹೀನರಾದರೆ ಮತ್ತೊಂದೆಡೆ ಪ್ರಕೃತಿ ಕಾರಕವಾಗಿಯೂ ಪರಿಣಮಿಸಿತ್ತು. ಇದೀಗ ಸರ್ಕಾರದ ಹೊಸ ನಿರ್ಧಾರವು ಈ ವಲಯದಲ್ಲಿ ವರ್ಷಗಳಿಂದ ನೆಲೆಯೂರಿರುವ ತಮ್ಮಂಥವರಿಗೆ സമാധാനಕರವೆಂದು ನ್ಯಾಷನಲ್ അബ്ദുള്ള ಹೇಳಿದ್ದಾರೆ. ഈ മന്ത്രിസഭാ യോഗ തീരുമാനം കേരളത്തിലെ ആർട്ടിസ്റ്റുമാരെ സംബന്ധിച്ചിടത്തോളം സ്വാഗതാർഹമാണ്. സർക്കാരുമായും മുഖ്യമന്ത്രിയുമായും നിവേദനങ്ങളിലൂടെയും അല്ലാതെയും പല പ്രാവശ്യവും ചർച്ച ചെയ്യുകയും ആ ചർച്ചയുടെ അടിസ്ഥാനത്തിലാണ് ഈ വൈകിയ വേളയിലെങ്കിലും ഈ ഫ്ലെക്സ് ബോർഡ് നിരോധനം കൊണ്ടുവന്നത്. ഈ ഫ്ലെക്സ് ബോർഡ് നിരോധനത്തെ കമേഴ്സ്യൽ ആർട്ടിസ്റ്റ് അസോസിയേഷൻ അങ്ങേയറ്റം സ്വാഗതം ചെയ്യുന്നു, അഭിനന്ദനാർഹമാണ്. ಅಂತೂ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ವ್ಯಾಪಕ ಚರ್ಚೆಯಾಗಲಿವೆ.
ರಾಜ್ಯ ಸರ್ಕಾರವು ಗಾಂಧಿ ಜಯಂತಿ ದಿನವಾದ ಗುರುವಾರದಿಂದ ಈ ತಿಂಗಳ 7ರವರೆಗೆ ಗಾಂಧಿ ಜಯಂತಿ ಸಪ್ತಾಹವನ್ನಾಗಿ ಆಚರಿಸುತ್ತಿದೆ. ಈ ಪ್ರಯುಕ್ತ ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಸಮೂಹ ಓಟ ನಡೆಸಲಾಯಿತು. ಮಾದಕ ವಸ್ತು ವಿರುದ್ಧ ತಿಳುವಳಿಕಾ ಜಾಗೃತಿ ಸೃಷ್ಟಿಸಲು ಈ ವಿಶೇಷ ಕಾರ್ಯಕ್ರಮ ನಡೆಸಲಾಗಿದೆ. ಪೂರ್ವಾಹ್ನ 10 ಗಂಟೆಗೆ ಪಿಲಿಕುಂಜೆ ಅತಿಥಿ ಗೃಹ ಪರಿಸರದಿಂದ ಸಾಮೂಹಿಕ ಓಟ ಹೊರಟಿದೆ. ಮಾದಕ ವಸ್ತು ವಿರುದ್ಧ ಸಂದೇಶ ಸಾರಿ ನಗರ ಪ್ರದಕ್ಷಿಣೆಗೈದ ಓಟದಲ್ಲಿ ಸಮಾಜದ ನಾನಾ ವರ್ಗದ ಮಂದಿ, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಬಕಾರಿ ಸಿಬ್ಬಂದಿಗಳು ಭಾಗಿಗಳಾದರು. ಬಳಿಕ നഗരದಲ್ಲಿ മാദക വസ്തു വിരുദ്ധ ಜನಜಾಗೃತಿ ಸಭೆ ಜರುಗಿತು. സഭಯನ್ನು ಶಾಸಕ എൻ എ നെല്ലിക്കുന്ന് ഉദ്ഘാಟಿಸಿದರು. ഇന്ത്യയിലെ സാധാരണക്കാരെ പ്രത്യേകിച്ച് ഗാന്ധിജി പറഞ്ഞത് ഇന്ത്യ ജീവിക്കുന്നത് ഗ്രാമങ്ങളിൽ എന്നാണ്. അപ്പോൾ ഗ്രാമങ്ങളിൽ അധിവസിക്കുന്ന ജനങ്ങളുടെ അടിസ്ഥാന സൗകര്യങ്ങളിൽ നമുക്ക് കാര്യമായ മാറ്റം ഉണ്ടാക്കാൻ സാധിച്ചാൽ മാത്രമേ ഗാന്ധിജി സ്വപ്നം കണ്ട ഒരു ഇന്ത്യയെ കെട്ടിപ്പടുക്കുവാൻ നമുക്ക് സാധിക്കുകയുള്ളൂ. സാധാരണക്കാരുടെ ജനങ്ങളുടെ അടിസ്ഥാന സൗകര്യങ്ങൾ എന്ന് പറയുമ്പോൾ ആ അടിസ്ഥാന സൗകര്യങ്ങൾ എത്രമാത്രം ഉണ്ടാക്കി എടുക്കുവാൻ നമുക്ക് സാധിച്ചിട്ടുണ്ട് എന്നതിനെക്കുറിച്ച് നമുക്ക് ചിന്തിക്കേണ്ടതുണ്ട്. അതിലുപരി നമ്മുടെ ഗ്രാമങ്ങളെയും അതുപോലെ തന്നെ ഗ്രാമങ്ങളിൽ അധിവസിക്കുന്ന ജനങ്ങളെയും തുറിച്ചു നോക്കുന്ന ഏറ്റവും വലിയ ഒരു പ്രശ്നം നമ്മുടെ ആളുകളുടെ ഈ മദ്യത്തോടുള്ള ಆಗ್ರಹಮಾನ. ನಗರಸಭೆ ಅಧ್ಯಕ್ಷ ಟಿ ಎ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಸದಸ್ಯರಾದ ಚಂದ್ರಶೇಖರನ್, ಸರಿತಾ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಎಂ ಒ ವರ್ಗೀಸ್, ನಿವೃತ್ತ ಜಿಲ್ಲಾ ಕಂದಾಯಾಧಿಕಾರಿ ಚಂದ್ರಶೇಖರನ್ ನಾಯರ್, ಕೆ ಅಹಮದ್ ಶರೀಫ್, ವಿ ವಿ ಸುರೇಂದ್ರನ್ ಮೊದಲಾದವರು ಭಾಗವಹಿಸಿದರು. ಮಾಜಿ ಸಂಸತ್ ಸದಸ್ಯರಾದ ದಿವಂಗತ ಐ ರಾಮರೈ ಅವರ ಪುತ್ರ ನ್ಯಾಯವಾದಿ ಬಿ ವಿಠ್ಠಲರೈ ನಿಧನ ಹೊಂದಿದ್ದಾರೆ. ದಿಢೀರ್ ಎದೆನೋವು ಕಾಣಿಸಿಕೊಂಡ 48ರ ಹರೆಯದ ವಿಠ್ಠಲರೈ ಅವರು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡುವೆ ಮಂಗಳೂರು ಕದ್ರಿಯಲ್ಲಿರುವ ಸ್ವಗೃಹದಲ್ಲಿ ಕೊನೆಯುಸಿರೆಳೆದರು. ಮಂಗಳೂರು ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾಗಿರುವ ಅವರು ಸಾಮಾಜಿಕ ಕಾರ್ಯಕರ್ತನೂ ಆಗಿದ್ದಾರೆ. ಮಂಗಳೂರಿನಲ್ಲಿ ವಕೀಲ ವೃತ್ತಿ ನಡೆಸುತ್ತಿದ್ದರು. ಕೇರಳ ತುಳು ಅಕಾಡೆಮಿ ಅಧ್ಯಕ್ಷರು, ಕೇರಳ ರಾಜ್ಯ ಕಾಂಗ್ರೆಸ್ ಸಮಿತಿ ಸದಸ್ಯರೂ ಆದ ನ್ಯಾಯವಾದಿ ಬಿ ಸುಬ್ಬಯ್ಯ ರೈ, ಶಾಂತಿ, ರಾಜೀವಿ ಸಹೋದರ ಸಹೋದರಿಯರು, ಪವಿತ್ರ ಪತ್ನಿಯು, ಅಮೂಲ್ಯ ಪುತ್ರಿಯೂ ಆಗಿದ್ದಾರೆ. ಉಮಾವತಿ ರೈ ತಾಯಿ. ಶಾರೀರಿಕ ಮಾನಸಿಕ ಸವಾಲುಗಳನ್ನು ಎದುರಿಸುತ್ತಿರುವ ಪುಟಾಣಿಯರಿಗಾಗಿ ಸರ್ಕಾರಿ ಅಧೀನದಲ್ಲಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಬಡ್ಸ್ ಶಾಲೆಗಳ ಭೌತಿಕ ಅಭಿವೃದ್ಧಿ ಹಾಗೂ ಪಠ್ಯ ಯೋಜನೆಗಳ ಕುರಿತು ಸಮಾಲೋಚಿಸಲು ವಿಚಾರ ಕಮ್ಮಟ ಏರ್ಪಡಿಸಲಾಯಿತು. ಗಾಂಧಿ ಜಯಂತಿ ದಿನವಾದ ಗುರುವಾರ ಜರುಗಿದ ಕಮ್ಮಟದಲ್ಲಿ ತಜ್ಞ ವ್ಯಕ್ತಿಗಳು ಪಾಲ್ಗೊಂಡು ಉಪಯುಕ್ತ ಮಾಹಿತಿಯನ್ನಿತ್ತರು. ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ವಿಚಾರ ಕಮ್ಮಟವನ್ನು ತಿರುವನಂತಪುರದ ಮೆಂಟಲಿ ಚಾಲೆಂಜ್ಡ್ ಸಂಸ್ಥೆ ಪ್ರಾಂಶುಪಾಲ ಡಾಕ್ಟರ್ ಎಂ ಕೆ ಜಯರಾಜ್ ಉದ್ಘಾಟಿಸಿದರು. ಬಳಿಕ ಅವರು ಮಾತನಾಡಿ ಬಡ್ಸ್ ಶಾಲೆಗಳ ಕಾರ್ಯರೀತಿಗಳ ಬಗ್ಗೆ ಸೂಕ್ತ ಮಾಹಿತಿಗಳನ್ನಿತ್ತರು. ഞാൻ പറയുന്നത് ഇത് നീതിയുക്തമായ സാമൂഹ്യ നീതിയിൽ അധിഷ്ഠിതമായ ഒരു വിഷയമായി തന്നെ കാണും. യുണൈറ്റഡ് നേഷൻസ് കൺവെൻഷൻ ഓൺ റൈറ്റ് ഓഫ് പേഴ്സൺസ് വിത്ത് ഡിസബിലിറ്റി UNCRPD വളരെ ശക്തമായി ഊന്നി പറയുന്നു, ഈ സമൂഹത്തിൽ ഇവരെ പൂർണ്ണമായി പുനരധിവസിപ്പിക്കാനുള്ള എല്ലാ തരത്തിലുള്ള ശ്രമങ്ങളും ഭരണകൂടവും സമൂഹവും ഏറ്റെടുക്കേണ്ടതുണ്ട്. അത് എത്രമാത്രം ഏറ്റെടുക്കുന്നുണ്ട് എന്നുള്ളത് നമുക്ക് പരിശോധിക്കണം. ತೋಟಡದಲ್ಲಿರುವ ಆಶ್ರಯಂ ಸ್ಪೆಷಲ್ ಶಾಲೆ ಮುಖ್ಯೋಪಾಧ್ಯಾಯಿನಿ ಗೀತಾ ವತ್ಸರಾಜ್, ಕುಟುಂಬಶ್ರೀ ಜಿಲ್ಲಾ ಕೋಆರ್ಡಿನೇಟರ್ ಮಜೀದ್ ಚಂಬರಿಕ, ಅಬ್ದುಲ್ ಖಾದರ್, ಅಂಬಲತ್ತರ ಕುഞ്ഞിಕೃಷ್ಣನ್, ಪಿ ಮುರಳೀಧರನ್ ಮೊದಲಾದವರು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಪ್ರೊಫೆಸರ್ ಟಿ ಸಿ ಮಾಧವ ಪಣಿಕರ್ ಅಧ್ಯಕ್ಷತೆ ವಹಿಸಿದರು. ಸಂಚಾಲಕಿ ಮುನೀಸಾ ಅಂಬಲತ್ತರೆ ಸ್ವಾಗತಿಸಿದರು. ಬದಿಯಡ್ಕ ಮಂಡಲ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಯಿತು. ಮದ್ಯಮುಕ್ತ ಕೇರಳ ಎಂಬ ಸಂದೇಶವನ್ನು ಜನತೆಗೆ ತಲುಪಿಸಲು ಗಾಂಧಿ ಜಯಂತಿ ದಿನದ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಹಾಗೂ ಬಳಿಕ ಜರುಗಿದ ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಪಾದಯಾತ್ರೆಯನ್ನು ಪೂರ್ವಾಹ್ನ ಜರುಗಿದ ಸಮಾರಂಭದಲ್ಲಿ ಬದಿಯಡ್ಕ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಬಿ ರಾಮಪ್ಪಾಟಾಳಿ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಮಾನ್ಯದಲ್ಲಿ ಉದ್ಘಾಟಿಸಿದರು. ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಲಗ ಚಂದ್ರಶೇಖರ್ ರಾವ್, ಕಾಂಗ್ರೆಸ್ ಮುಖಂಡರಾದ ಪಿ ಜಿ ಚಂದ್ರಹಾಸ್ ರೈ, ಎಂ ಎ ರವೀಂದ್ರ ಮಾಸ್ಟರ್, ಗಂಗಾಧರ ಗೋಳಿಯಡ್ಕ, ಖಾದರ್ ಮಾನ್ಯ, ಕೆ ಎನ್ ಕೃಷ್ಣ ಭಟ್, ಪಿ ಜಗನ್ನಾಥ ರೈ ಮೊದಲಾದವರು ನೇತೃತ್ವ ನೀಡಿದರು. 1/2 ಕೋಟಿಗೂ ಅಧಿಕ ರೂಪಾಯಿ ವ್ಯಯಿಸಿ ಭಾರೀ ಡಂಗುರ ಸಾರಿ ನಡೆಸಲಾದ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯ ವರದಿಯನ್ನು ಇನ್ನೂ ಪ್ರಕಟಿಸಿಲ್ಲ. ಕರಡು ಪಟ್ಟಿಯಲ್ಲಿ ಸೇರಿಕೊಂಡಿದ್ದ ಲೋಪದೋಷ ಸರಿಪಡಿಸಲು ಸಾಧಿಸದಿರುವುದೇ ಸಮಸ್ಯೆಗೆ ಕಾರಣ ಎನ್ನಲಾಗಿದೆ.
2011ರಲ್ಲಿ ಪ್ರತಿ ಮನೆಗಳನ್ನು ಸಂದರ್ಶಿಸಿ ನಡೆಸಲಾದ ಗಣತಿಯ ಡಾಟಾ ಎಂಟ್ರಿ ಹಂತದಲ್ಲಿ ಲೋಪಗಳುಂಟಾಗಿತ್ತು. ವಾರ್ಡು ಸಂಖ್ಯೆ, ಮನೆ ನಂಬರ, ಹೆಸರು, ಮಾಹಿತಿ ಇತ್ಯಾದಿ ಲೋಪಗಳು ಸೃಷ್ಟಿಯಾಗಿತ್ತು. ತನ್ಮಧ್ಯೆ ಗಣತಿ ವರದಿಗೆ ಸಂಬಂಧಿಸಿದ ಕೆಲವೊಂದು ಸಿಡಿಗಳು ಕಾಣುತ್ತಿಲ್ಲವೆಂಬ ಮಾಹಿತಿಯೂ ಇದೆ. ಪರಿಶಿಷ್ಟ ಜಾತಿ ಕಾಲನಿಗಳಲ್ಲಿ ಪರಿಶಿಷ್ಟ ಜಾತಿಯವರಲ್ಲದವರನ್ನು ಒಳಪಡಿಸಿಯೂ ತಂದೆಯ ಹೆಸರಿನ ಕಾಲಂನಲ್ಲಿ ಪುತ್ರನ ಹಾಗೂ ಪುತ್ರನ ಕಾಲಂನಲ್ಲಿ ತಂದೆಯ ಹೆಸರು ನಮೂದಿತವಾದ ಪ್ರಮಾದಗಳು ಸಂಭವಿಸಿವೆ. ಗಣತಿ ವರದಿಯಲ್ಲಿ ಪುರುಷನ ಬದಲಿಗೆ ಮಹಿಳೆ, ಕೂಲಿ ಕಾರ್ಮಿಕನಿಗೆ ಸರ್ಕಾರಿ ಉದ್ಯೋಗವಿರುವುದಾಗಿಯೂ ನಮೂದಿಸಲ್ಪಟ್ಟಿದೆ. ಲೋಪ ಸಂಭವಿಸಿರುವ ಕರಡು ಪಟ್ಟಿಯನ್ನು ಹೊರತುಪಡಿಸಿ ಮತ್ತೆ ಗಣತಿ ನಡೆಸಬೇಕೆಂದು ಕಾಸರಗೋಡು ನಗರಸಭೆ ಸಹಿತ ಬೇಡಿಕೆ ಮುಂದಿರಿಸಿದ್ದರೂ ಇದು ಪ್ರಾಯೋಗಿಕವಾಗಿಲ್ಲ ಎನ್ನಲಾಗುತ್ತಿದೆ. ಹೊಸ ಆಹಾರ ಸುರಕ್ಷಾ ನೀತಿ ಸಹಿತ ಕೇಂದ್ರಾಡಳಿತ ಬದಲಾವಣೆಗೆ ಅನುಸರಿಸಿ ಪಟ್ಟಿ ತಯಾರಿಸಬೇಕಾಗಿ ಬಂದಲ್ಲಿ ತಪ್ಪುಗಳಿರುವ ಸದ್ರಿ ಕರಡು ಪಟ್ಟಿಯನ್ನು ಪೂರ್ಣವಾಗಿ ಹೊರತುಪಡಿಸಬೇಕಾದೀತು. ವಿವಿಧ ಸೌಲಭ್ಯಗಳಿರುವ ಫಲಾನುಭವಿಗಳನ್ನು ಈ ಪಟ್ಟಿ ಮೂಲಕ ಆಯ್ಕೆ ಮಾಡಬೇಕಾಗಿರುವುದರಿಂದ ಅರ್ಹರಾದ ಮಿಕ್ಕವರಿಗೂ ಸೌಲಭ್ಯ ನಷ್ಟವಾಗುವ ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಮಹಾನವಮಿ ಸಂಭ್ರಮದಲ್ಲಿ ತೇಲಿ ನಾಡು, ವಿದ್ಯಾರಂಭಕ್ಕೆ ಕ್ಷೇತ್ರಗಳು ಸಜ್ಜು, ಅರಿವಿನ ಲೋಕಕ್ಕೆ ಕಾಲಿರಿಸಲು ಉತ್ಸುಕರಾಗಿ ಚಿಣ್ಣರು. ಗಾಂಧಿ ದರ್ಶನದ ಪುಣ್ಯ ಸಂದೇಶ ಸಾರಿ ಜಯಂತಿ ಆಚರಣೆ, ನಾಡಿನಾದ್ಯಂತ ಶ್ರಮದಾನ ಸಹಿತ ವೈವಿಧ್ಯ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮುಕ್ತ ಕೇರಳ ಗುರಿ, ರಾಜ್ಯದಲ್ಲಿ ಫ್ಲೆಕ್ಸ್ ಫಲಕಗಳಿಗೆ ನಿಷೇಧ, ಆರ್ಟಿಸ್ಟ್ ಅಸೋಸಿಯೇಷನ್ ಸ್ವಾಗತ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.